ಹಿಂದಿನ ಲಾಗ್ನ ಮುಂದುವರಿದ ಭಾಗ ಇದಾಗಿದೆ. ನೋಡಿ ಮಿಕ್ಸಿ ಹಾಕ್ತಿದ್ದೀನಿ. ಡಿಂಪುಗೆ ಮಿಕ್ಸಿ ಸೌಂಡ್ ಆಗಲ್ಲ, ಕಿವಿ ಮುಚ್ಕೊಂಡು ಕುಂತವಳೆ. ಎಷ್ಟೇ ಕಷ್ಟ ಆದ್ರೂ ಅವಳು ಅಡುಗೆ ಮನೆ ಬಿಟ್ಟು ಹೋಗಲ್ಲ. ನಾನು ಅಡುಗೆ ಮಾಡಬೇಕು ಅನ್ನೋ ಹಠ ಅವಳಿಗೆ. ನೋಡಿ ಅಳ್ತಾವಳೆ ಸೌಂಡಿಗೆ, ಆದರೂ ಎದ್ದು ಹೋಗಲ್ಲ. ಎದ್ದೋಗೆ ಅಂದರೆ ಎದ್ದು ಹೋಗಲ್ಲ, ಹಠ ಜಾಸ್ತಿ ಸುಂದರಿಗೆ. ಅವಳು ಅಳ್ತಾಳೆ ಅಂತ ನಾವು ಮಿಕ್ಸಿ ಹಾಕ್ತಾಗಿರೋಕ್ಕಾಗಲ್ಲ, ಹಾಕ್ಲೇಬೇಕಲ್ಲ. ಹೇಳುವ ಮಾತಾಡು, ವಾಯ್ಸ್ ಕೊಡು. ನೀನೇನು ಮಾಡ್ತಿದ್ದೀವಿ ಹೇಳು? ಚಿಕನ್ನು, ಕಬಾಬ್ ಚಿಕನ್ನು ಮಾಡೋದನ್ನ ಡಿಂಪು ನೋಡ್ತಾವಳೆ, ಹೇಳ್ತಾವಳೆ. ಡಿಂಪು ಶಪ್ಪಲ್ವಾ, ಏನೇನು ಹಾಕಬೇಕು ಅಂತ ಹೇಳ್ತಾವಳೆ. ಕಬಾಬ್ ಖಾರ, ಕಬಾಬ್ ಖಾರ, ಮೊಟ್ಟೆ, ಕಬಾಬ್ ರೈಸ್, ಕಬಾಬ್ ಪೌಡರ್, ಮಿಕ್ಸ್ ಮಾಡ್ತಾ ಇದ್ದೀವಿ. ಮೊಟ್ಟೆ, ಕಬಾಬ್ ಪೌಡ್ರು. ಇವ್ರ ಜೊತೆ ಆಡ್ಕೊಂಡು ವೀಡಿಯೋ ಸರಿಯಾಗಿ ಮಾಡಿಲ್ಲ, ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಮಾಡ್ತಾ ಇರೋದು. ಏನಾಗ್ತೈತೆ? ನೀನು ಚಿಕ್ಕವಳಲ್ವ, ಅದಕ್ಕೆ ಚಿಕ್ಕದು. ಇವ್ರ ಜೊತೆ ಹಂಗೆ ಏನೇನೋ ಕೋತಿ ಮಾತಾಡ್ಕೊಂಡು ಏನು ಗೊತ್ತಾ, ಏನಾದ್ರು ಮಾಡ್ತಾಯಿದ್ರೆ ಡಿಂಪುಗೆ ಅವಳು ತಲೆಯಲ್ಲಿ 108 ಪ್ರಶ್ನೆಗಳಿರ್ತವೆ. ಇವಾಗ ಅವಳು ನನಗೆ ಕೇಳ್ತಿರೋದು, ಏನಾಗ್ತಾಯಿದೆಯಾ, ಯಾಕೆ ಮಿಕ್ಸ್ ಮಾಡ್ತಾಯಿದೀಯಾ, ಮೊಟ್ಟೆ ಯಾಕೆ ಹಾಕ್ತಾಯಿದೀಯಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕ್ತೆ, ಅವಳ ಪ್ರಶ್ನೆ. ಆಮೇಲೆ ನಾನು ಮಿಕ್ಸ್ ಮಾಡ್ತೀನಿ ಅನ್ನೋದು ಅವಳ ಹಠ. ಅವಳೇ ಮಿಕ್ಸ್ ಮಾಡಿದ್ದಾಯಿತು. ಕೊನೆಗೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡೋಗಿ 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. ಈಗ ಮಿಕ್ಸ್ ಮಾಡೋ ಕಾರ್ಯ ನಡೀತಾ ಇದೆ. ಆಚೆ ಕಡೆದು ನೀನು ದೊಡ್ಡೋಳ. ಸರಿ, ಈಗ ಏನು ಮಾಡ್ಬೇಕು ನಾನು? ಆಯ್ತು ಬಿಡು. ಗಂಗೋತ್ರಿಗೆ ಇನ್ನೊಂದು ಪ್ರಶ್ನೆ ಇವಾಗ. ಕಬಾಬು ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಕಣೆ ಅಂತ ಅಂದರೆ, ಅದೇ ಬಿರಿಯಾನಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅಲ್ಲ ಕೇಳೆ, ಕಬಾಬ್ ಮಾಡ್ತಿರೋದು ನೋಡೇ ನಮ್ಮಮ್ಮ ಅಂತ ಹೇಳ್ತಾವಳೆ ಡಿಂಪು. ಏನು ಮಾಡೋಣ ಈ ಮಕ್ಕಳಿಗೆ. ಇವಾಗ ಆವಾಗಲೇ ರುಬ್ಬಿದ್ನಲ್ಲ ಈರುಳ್ಳಿ ಮಸಾಲೆ, ಅದನ್ನು ಇದಕ್ಕೆ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಏನು ನಿಮ್ಮಿಬ್ಬರದ್ದು ಪ್ರಾಬ್ಲಮ್ ಏನು? ಈಗ ಏನು ಮಾಡ್ಬೇಕು ಡಿಂಪು? ನಾನು ಏನು ಮಾಡಲಿ ಹೇಳ? ಸಾಕು, ಬೇಡ ಅಂದರೆ ಬೇಡ ಬಿಡು. ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು
ಮತ್ತು ಅರಿಶಿನ ಪುಡಿ ಉಪ್ಪು ಹಾಕಿ ಬೇಯೋಕ್ಕಿಟ್ಟಿದೆ. ಇವಾಗ ಈರುಳ್ಳಿ ಖಾರ ಹಾಕಿ ಒಂದು 10 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ. ಚಿಕನ್ ಬೇಯಬೇಕಲ್ಲ, ಹಂಗಾಗಿ ಒಂದು 10 ನಿಮಿಷ ಬೇಯೋಕ್ಕಿಟ್ಟಿದ್ದೀನಿ. ಬೇಯ್ತಾ ಇದೆ. ಈ ಗ್ಯಾಪಲ್ಲಿ ಮಕ್ಕಳು ಗಲಾಟೆ ಕೇಳೋಕ್ಕಾಗಲ್ಲಪ್ಪ. ಏನು ಗಲಾಟೆ ಮಾಡ್ತಾರಂತೀರ. ಸ್ಕೂಲಂತೂ ಯಾವಾಗ ಓಪನ್ ಆಗುತ್ತೆ ಅನಿಸುತ್ತೆ. ಈ ಕುದೀತಿರೋ ಗ್ಯಾಪಲ್ಲಿ ನಂದೊಂದು ಪ್ರಶ್ನೆ. ಯಾರಿಗೆ ಸಂಡೇ ಚಿಕನ್ ಮಿಸ್ ಆಗಬಾರ್ದು, ಸಂಡೇ ಚಿಕನ್ ಬೇಕೇ ಬೇಕು ಅನ್ನೋರು ಕಮೆಂಟ್ ಮಾಡಿ. ನಾವಂತೂ ಮಾಡ್ತೀವಿ, ಸಂಡೇ ಮಿಸ್ ಆಗಲ್ಲ. ಬೆಳಗ್ಗೆ ಮಾಡಲಿಲ್ಲ ಅಂದರೂ ಸಂಜೆ ಚಿಕನ್ ಅಂತೂ ಮಾಡಲೇಬೇಕು. ನೀವು ಹೇಳಿ, ನಿಮ್ಮ ಮನೇಲಿ ಹೇಗೆ? ಚಿಕನ್ ಬೇಕೇ ಬೇಕಾ? ರೈಸ್ಗಿಟ್ಟೆ ಸೈಡಾಗ ಸ್ವಲ್ಪ ರೈಸು, ಚಿಕನ್ ಮಾಡ್ತಾಯಿದ್ದೀವಲ್ಲ ಸ್ವಲ್ಪ ರೈಸ್ ಅಷ್ಟೇ, 1-2 ಮುದ್ದೆ ಅದ್ರ ಜೊತೆಗೆ. ನಾನೇನು ಅಡುಗೆ ಮಾಡೋದೇನು ಕಲ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದು. ನಾನೇನು ಅಷ್ಟು ಚೆನ್ನಾಗಿ ಮಾಡಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ ಅಂತ ಹೇಳಬಲ್ಲೆ ಅಷ್ಟೆ. ಯಾರಿಗೆ ಗೊತ್ತಲ್ವಾ, ಎಲ್ಲರೂ ಹುಡ್ತಾನೆ ಕಲ್ತ್ಕೊಂಡ್ಬಂದಿರಲ್ಲ ಅಲ್ವಾ. ಹೋಗ್ತಾ ಹೋಗ್ತಾ ಕಲಿತೀವಿ. ಇನ್ನು ಜೀವನದಲ್ಲಿ ಕಲಿಯೋದು ಏನೇನಿದೆ. ಹಂಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಅಂದರೆ ಖಾರದ ಪುಡಿ ಎರಡೂ ಮನೆಯಲ್ಲೇ ಮಾಡ್ತೀನಿ ನಾನು. ಅದನ್ನು ಎರಡೂ ಹಾಕಿದ್ರೆ ಸಾಕು. ಅದಕ್ಕೇನು ಚಿಕನ್ ಮಸಾಲೆ ಗರಂ ಮಸಾಲೆ ಏನೂ ಬೇಕಾಗಿಲ್ಲ. ಸಾಂಬಾರು ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಎರಡನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ. ನಾನು ತೆಂಗಿನಕಾಯಿ ರುಬ್ಬಲ್ಲ, ಬರೀ ಈರುಳ್ಳಿ ಪುದೀನ ಕೊತ್ತಂಬರಿ ಅದನ್ನು ರುಬ್ಬಿಟ್ಟು ಹಾಕ್ತೀನಿ ಅಷ್ಟೇ. ಅದೇ ಸಾಕು, ಅದೇ ಚೆನ್ನಾಗಿರುತ್ತೆ. ಚಿಕನ್ಗೆ ತೆಂಗಿನಕಾಯಿ ಬಳಸೋದು ಕಡಿಮೆ ನಾನು. ತೆಂಗಿನಕಾಯಿ ಬಳಸಬೇಕು ಅಂದರೆ ಮೊಟ್ಟೆ ಕೋಳಿ ತರಬೇಕು. ಮೊಟ್ಟೆ ಕೋಳಿ ಅಂದರೆ ಕುಕ್ಕರ್ಗೆ ಹಾಕಿ ಕೂಗಿಸ್ತೀವಲ್ಲ, ಹಂಗಾಗಿ ಮೊಟ್ಟೆ ಕೋಳಿ ತರಬೇಕು. ಇದೆಂತ ಬೇಗ ಬೇಯುತ್ತಲ್ಲ, ಇದಕ್ಕೇನು ಮಸಾಲೆ ಬೇಕಾಗಿಲ್ಲ, ಅಂದರೆ ತೆಂಗಿನಕಾಯಿ ಖಾರ ಬೇಕಾಗಿಲ್ಲ, ಹಂಗಾಗಿ ಹಂಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ಚಾಕು ಇಟ್ಟಿದ್ದೀನಿ. ಚಾಕು ಯಾಕೆ ಇಟ್ಟಿದ್ದೀರಾ ಅಂತ ಕೆಲವ್ರು ಕೇಳ್ತಾಯಿದ್ರು ಹೋದ ವೀಡಿಯೋದಲ್ಲಿ. ಯಾಕೆ ಅಂತ ಅಂದರೆ ಚಾಕುನ ಚೆನ್ನಾಗಿ ಕಾಯಿಸಿ ಚಿಕನ್ ನಾನು ಹಾಕ್ತೀನಿ. ನೀವು ಯಾರಾದರೂ ಹಾಕ್ತೀರಾ? ಹಾಕೋರಿದ್ದರೆ ಕಮೆಂಟ್ ಮಾಡಿ. ಅದನ್ನು ಹಾಕೋದ್ರಿಂದ ಏನಾಗಲ್ಲ, ಹೊಟ್ಟೆ ನೋವು ಬರಲ್ಲ ಅನ್ನೋದು ಒಂದು ಇದು. ಆವಾಗಿಂದ ನಮ್ಮ ಮನೇಲಿ ಮಾಡ್ಕೊಬಂದಿರೋ, ನಮ್ಮ ಅಮ್ಮನೂ ಹಂಗೆ ಮಾಡೋದು. ಸೊ ನಮ್ಮ ಅಮ್ಮನ ನೋಡೇ ಕಲ್ತಿರೋದು ನಾನು ಅದನ್ನು. ಸೊ ಹಂಗಾಗಿ ಚೆನ್ನಾಗಿ ಕಾಯಿಸ್ಬಿಟ್ಟು ಚಾಕು ತೆಗೆದು ಕುದೀತಿರೋ ಚಿಕನ್ ಸಾಂಬಾರು ಒಳಗಡೆ ಎಜ್ಜೋದಷ್ಟೇ. ನೀವು ಯಾರ್ಯಾರು ಚಾಕು ಹಾಕ್ತೀರಾ ಸಾಂಬಾರು ಒಳಗಡೆ ಚೆನ್ನಾಗಿ ಕಾಯಿಸಿ? ಚಾಕು, ಕುಡ್ಲು, ಆಮೇಲೆ ಕೆಲವರು ಸೌಟ್ ಕಾಯಿಸಿ ಹಾಕ್ತಾರೆ. ಇನ್ನು ಕೆಲವರು ಕಬ್ಬಿಣದ ಯಾವ್ದಾದ್ರು ಐಟಮ್ಮ ಕಾಯಿಸ್ಬಿಟ್ಟು ಎಜ್ಜುತ್ತಾರೆ. ಈ ಥರ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ. ನೀವು ಯಾರು ಏನು ಮಾಡ್ತೀರಾ ಹೇಳಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವೇನು ತುಂಬ ಕಲ್ತ್ಬಿಟ್ಟಿಲ್ಲ, ಕಲಿಯೋದು ತುಂಬ ಇದೆ. ಇವಾಗಿನ ಕಲಿತಾ ಇದ್ದೀವಿ ನೋಡಿ. ಸೈಡಲ್ಲಿ ಗ್ಯಾಪಲ್ಲಿ ಹಂಗೆ 2 ಮುದ್ದೆ ಮಾಡಿದೆ. ಹಂಗೆ ಒಲೆ ಮೇಲೆ ಕಬಾಬ್ ಬೇಯೋಕೆ ಇಟ್ಬಿಟ್ಟು
ಹಂಗೆ ಸೈಡಾಗೆ ಊಟ ಕೂಡ ಬಡಿಸ್ತಾ ಇದ್ದೀನಿ. ಊಟ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ಊಟ ಬಡಿಸ್ಬೇಕಲ್ಲ, ಹಂಗಾಗಿ ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ಕಬಾಬ್ ಬೇಯ್ತಾ ಇದೆ. ಬೆಂದಿರೋ ಕಬಾಬ್ ಕೊಟ್ಟವರಿಗೆ ಮತ್ತೆ ಕಬಾಬ್ ಹಾಕಿ ಅವ್ರಿಗೆ ಊಟ ಬಡಿಸಿ, ಯಾಕೆಂದರೆ ಮಧ್ಯಾಹ್ನದ ಊಟಕ್ಕೆ ಮಾಡಿರಲಿಲ್ಲ, ತಂದಿದ್ದೇ ಲೇಟಾಗಿತ್ತು. ಹಾಗಾಗಿ ಬೇಗ ಮಾಡೋಣ ಅಂತ 5-5:30 ಅಷ್ಟರಲ್ಲೆಲ್ಲ ಮಾಡಿ ಊಟಕ್ಕೆ ಬಡಿಸ್ದೆ. ಕಬಾಬೇ ಯಾಕೆ ಅಂದರೆ ನನ್ನ ಮಗಳಿಗೋಸ್ಕರ. ಓದ್ ವಿಡಿಯೋ 2 ವಿಡಿಯೋದಲ್ಲೂ ನೋಡಿರ್ತೀರ ನೀವು. ಕಬಾಬ್ ಮಾಡಿಲ್ಲ ಅಂದರೆ ನಮ್ಮ ಮೇಡಮ್ಮರು ಚಿಕನ್ ತಿನ್ನಲ್ಲ. ಕಬಾಬ್ ಮಾಡಲಿಲ್ಲ ಅಂದರೆ ಮೊಟ್ಟೆ ಇರಬೇಕು. ಹಂಗಾಗಿ ಅವರಿಗೋಸ್ಕರ ಕಬಾಬು. ನಮ್ಮ ಮನೇಲಿ ಕಬಾಬ್ ಇಷ್ಟಪಡೋದನ್ನು ನಮ್ಮ ಮಗಳೇನೆ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.